ನಮಸ್ಕಾರ ವೀಕ್ಷಕರೇ. ಪ್ರೇಮೋತ್ಸವ ದಿನೇಶ್ ಬಾಬು ಡೈರೆಕ್ಟರು, ಎಚ್ ಡಿ ಕುಮಾರಸ್ವಾಮಿ ಪ್ರೊಡ್ಯೂಸರು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ದೇವಯಾನಿ ಅವರು, ರೋಜಾ ಅವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ಒಂದು ಎವರೇಜ್ ಇಟ್ಟು, ಹಾಡುಗಳು ಮಾತ್ರ ಸೂಪರ್ ಹಿಟ್ಟು. ಒಳ್ಳೆ ಹಾಡುಗಳಿತ್ತು ಸಿನಿಮಾದಲ್ಲಿ. 4 ಸಾಹಿತಿಗಳ ಸಮಾಗಮ. ಹಂಸಲೇಖ ಅವರು, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು, ದೊಡ್ಡರಂಗೇಗೌಡರು, ಕೆ ಕಲ್ಯಾಣ್ ಅವರು. ನಿಮಗೆ ಯೂಟ್ಯೂಬ್ಗೆ ಹೋಗಿ ನೋಡಿದಾಗ ಎಲ್ಲ ಹಾಡು ಕೆ ಕಲ್ಯಾಣ್ ಅಂತ ಕೊಟ್ಟಿದ್ದಾರೆ. ಅದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಹಂಸಲೇಖ ಅವರು 2 ಹಾಡು ಬರೀತಾರೆ, ಕಲ್ಯಾಣ್ ಸರ್ 3 ಹಾಡು ಬರೀತಾರೆ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು, ದೊಡ್ಡರಂಗೇಗೌಡರು ತಲಾ ಒಂದೊಂದು ಹಾಡು ಬರೀತಾರೆ. ಇದರ ಮ್ಯೂಸಿಕ್ ಮಾಡೋದು ಸ್ಟೀಫನ್ ಪ್ರಯೋಗ್ ಅವರು. ಅವ್ರಿಗೆ ಇನ್ನೊಂದು ಹೆಸರು ಪ್ರವೀಣ್ ದತ್ ಅಂತ. ಆ್ಯಕ್ಚುಲಿ ಕುಮಾರಸ್ವಾಮಿ ಅವರ ಹೆಂಡತಿಯ ತಮ್ಮ ಈ ಒಂದು ಪ್ರೊಡಕ್ಷನ್ ನೋಡ್ಕೊತಿರ್ತಾರೆ. ಆವಾಗ ಅವರಿಗೆ ಅಷ್ಟೊಂದು ಒಪ್ಪಿಗೆ ಆಗಲ್ಲ ಫಸ್ಟ್ ಸ್ಟೀಫನ್ ಪ್ರಯೋಗ್ ಅವ್ರನ್ನ. ಆದರೆ ಕುಮಾರಸ್ವಾಮಿ ಅವರು ಒಪ್ಪಿಸ್ತಾರೆ. ಇಲ್ಲ, ಸ್ಟೀಫನ್ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ, ಒಳ್ಳೆ ಮ್ಯೂಸಿಷಿಯನ್ ಅವರು. ಹಂಸಲೇಖ ಜೊತೆ ತುಂಬ ವರ್ಷಗಳ ಕೆಲಸ ಮಾಡಿದ್ದಾರೆ. ವಿ ಮನೋಹರ್ ಸರ್ ಜೊತೆ ಕೂಡ ಅವ್ರು ಕೆಲಸ ಮಾಡಿದ್ದಾರೆ. ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಮ್ಯೂಸಿಕ್ಕು, ಇವ್ರನ್ನೇ ಹಾಕು ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಇದ್ರ ಕಂಪೋಸ್ ಆಗೋದೆಲ್ಲ ಹೋಟೆಲ್ ರೇಸ್ ವ್ಯೂವಲ್ಲಿ. ಆ ಹೋಟೆಲ್ ರೇಸ್ ವ್ಯೂವಿಗೆ ವಿಷ್ಣು ಸರ್ ಕೂಡ ಸಂಜೆ ಟೈಮಲ್ಲಿ ಫ್ರೀ ಇದ್ದಾಗ ಬಂದು ಕಂಪೋಸಿಂಗಲ್ಲಿ ಕೂತ್ಕೊಂಡು ಎಲ್ಲ ಟ್ಯೂನ್ಗಳನ್ನ ಕೇಳಿ ಒಂದು ಅಪ್ರಿಷಿಯೇಷನ್ ಕೊಟ್ಟು ಹೋಗ್ತಿರ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಬಂದು ಕಂಪೋಸಿಂಗಲ್ಲಿ ಕೂತು ಕೆಲವು ಒಂದು ಅವರ ಬಿಡುವು ಸಮಯದಲ್ಲಿ ಬಂದು ಕೂತ್ಕೊಂಡು ಎಲ್ಲ ಟ್ಯೂನೆಲ್ಲ ಕೇಳ್ಕೊಂಡು ಹೋಗ್ತಿರ್ತಾರೆ. ಹೋಗೋದಕ್ಕೊಂದು ಮಾತು ಹೇಳ್ತಾರೆ ಸ್ಟೀಫನ್ ಅವರಿಗೆ, ಸಿಂಗರ್ಸ್ ಯಾರು ಬೇಕಾದರೂ ಆಡಿಸಿ, ಒಳ್ಳೆ ಸಿಂಗರ್ಸ್ನ ಆಡಿಸಿ, ಮುಲಾಜೇನು ಬೇಡ, ಚೆನ್ನಾಗಿ ಆಡಿಸಿ, ಸಖತ್ತಾಗಿ ಬರಲಿ ಹಾಡು, ಒಳ್ಳೆ ಸೌಂಡ್ ಮಾಡಬೇಕು ಹಾಡು ಅಂತ. ಕುಮಾರಸ್ವಾಮಿ ಅವರಿಗೆ ಮ್ಯೂಸಿಕ್ ಮೇಲೆ ತುಂಬ ಆಸಕ್ತಿ. ಆ ಸಿನಿಮಾದಲ್ಲಿ ಹಾಡು ಚೆನ್ನಾಗಿರಬೇಕು ಅಂತ ಯಾವತ್ತೂ ಹೇಳೋರು ಅವರು. ಕೆ ಕಲ್ಯಾಣ್ ಅವರು ರೇಸಿ ಹೋಟೆಲಿಗೆ ಬಂದು ಟ್ಯೂನ್ಗಳು ಕೇಳಿಕೊಂಡು ಹಾಗೂ ಅದರ ಸನ್ನಿವೇಶ ಅರ್ಥ ಮಾಡಿಕೊಂಡು ಮನೆಗೆ ಹೋಗಿ ಹಾಡು ಬರ್ಕೊಂಡ್ಬಿಡ್ತಾರೆ. ಒಂದೇ ದಿನ ಬರ್ಕೊಂಡ್ಬಂದ್ಬಿಡ್ತಾರೆ. ಅದರಲ್ಲಿ ಉಸಿರೇ ಮೇಲೆ ಉಸಿರೇ ಅಂತ ಒಂದು ಹಾಡು ಅದ್ಭುತವಾಗಿದೆ. ಚಿತ್ರ ಮಾಡಿದ್ದು ಸೂಪರ್ ಲಿರಿಕ್ಸ್ ಅದರಲ್ಲಿ ಬರೋದು. ಕೆ ಕಲ್ಯಾಣ್ ಅದ್ಭುತವಾಗಿ ಬರೆದಿದ್ದಾರೆ. ಅದನ್ನ ಮನೆಯಿಂದ ಬರ್ಕೊಂಡ್ಬಂದ್ಬಿಡ್ತಾರೆ ಕೆ ಕಲ್ಯಾಣ್ ಅವರು. ಅದ್ರ ಜೊತೆ ಹೃದಯ ಸದಾ ನಿನ್ನದು ಅಂತ ಒಂದು ಹಾಡಿದೆ. ಅದು ಕೂಡ 1 ವರ್ಷ ಕೆ ಕಲ್ಯಾಣ್ ಅವರು, ಇನ್ನೊಂದು ವರ್ಷ ಹಂಸಲೇಖ ಅವರು. ಅದು ಹೇಳ್ತೀನಿ ಆಮೇಲೆ. ಹಂಸಲೇಖ ಅವರು ಬಂದು ಒಂದು 11 ಗಂಟೆಗೆ ಬರ್ತಾರೆ ರಾತ್ರಿ ಹೋಟೆಲ್ ರೇಸಿಗೆ. ಬೆಳಗಿನ ಜಾವ 3 ಗಂಟೆ 3:30 ಗಂಟೆ ಕೂತಿರ್ತಾರಂತೆ ಹಂಸಲೇಖ ಅವರು. ಶಿಷ್ಯ ಮ್ಯೂಸಿಕ್ ಮಾಡ್ತಿದ್ದಾನೆ ಅಂತ ಚೆನ್ನಾಗಿ ಬರಬೇಕು ಹಾಡುಗಳು ಅಂತೇಳಿ ಒಂದು ಆಸಕ್ತಿ ವಹಿಸಿ ಕೆಲವು ಗೈಡೆನ್ಸ್ ಎಲ್ಲ ಕೊಟ್ಟು ಲಿರಿಕ್ಸ್ ಎಲ್ಲ ಅಲ್ಲೇ ಬರ್ಕೊಡ್ತಾರೆ. ಅದರಲ್ಲಿ ಹೃದಯ ಕಲ್ಯಾಣ್ ಬರೆದಿದ್ದಾರಲ್ಲ, ಅದು ಇನ್ನೊಂದು ವರ್ಷ ಹಂಸಲೇಖ ಅವರು ಬರೀತಾರೆ. ಬರೆದು ಇನ್ನೊಂದು ಹಾಡು ನಾಯಕನ ಎಂಟ್ರಿ ಸಾಂಗಿಗೆ ಒಂದು ಪ್ರಕೃತಿ ಒಟ್ಟಿಗೆ ಒಂದು ನಾಯಕ ಮಾತಾಡಬೇಕು, ಆ ಪ್ರಕೃತಿ ನಾಯಕನಿಗೆ ಬೆಸುಗೆ ಹಾಕಬೇಕು ಹಾಡಲ್ಲಿ ಅಂತ ಹೇಳಿದಾಗ ಹಂಸಲೇಖರು ಬರೆಯೋ ಸಾಲು ಸೂರ್ಯನ ತೇರಿಗೆ ಅಂತ. ಅದ್ಭುತ ಹಾಡೋದು. ಅದರಲ್ಲಿ ಚರಣ ಅದ್ಭುತವಾಗಿ ಹಂಸಲೇಖರು ಬರೆದಿದ್ದಾರೆ. ಬಾಳು ತಿರುಗುವುದಿಲ್ಲಿ ಕಾಲ ರಿಂಗಣದಲ್ಲಿ, ಆನೆ ಮುಂದೆ ಇರುವೆ ನಾವು ಬರಿದೆ ಜಂಭಗಳೇಕೆ, ಏಕೆ ತಿರುಗುವೆ ಎಂದು ಜಗವೇ ತಿಳಿಯದು ಇಂದು, ಜಗಕ್ಕೆ ಇರದ ತಿಳಿಯ ಬರದ ಚಿಂತೆಗಳು ನಮಗೇಕೆ ಅಂತ. ಒಳ್ಳೆ ಮೋಟಿವೇಶನ್ ಸಾಂಗ್ ಅದು. ಅಂದರೆ ಒಂದು ಸ್ಫೂರ್ತಿದಾಯಕ ಹಾಡೋದು. ಅದನ್ನ ಹಂಸಲೇಖರು 1 ಗಂಟೆಗೆ ಬರೆದುಬಿಡ್ತಾರೆ. ಆದರೆ ಹೃದಯ ಹಾಡು ಬರ್ಕೊಟ್ಟು ಹೋಗ್ತಾರೆ. ಹಂಸಲೇಖರಿಗೆ ಸಮಾಧಾನ ಆಗಿರಲ್ಲ. ರೆಕಾರ್ಡಿಂಗ್ ದಿನ ಇದು ರೆಕಾರ್ಡ್ ಆಗೋದು ಸ್ಟುಡಿಯೋ ಪ್ರಸಾದಲ್ಲಿ. ಆ ಪ್ರಸಾದ್ ಸ್ಟುಡಿಯೋಗೆ ಬಂದು ಹಂಸಲೇಖ ಅವರು ಒಂದು ಪೆನ್ನು ಪೇಪರ್ ತಗೊಂಡು ಟೀ ಅಂತ ಕರೆಯೋದು ಸ್ಟೀಫನ್ ಅವರು. ಹಂಸಲೇಖ ಅವರು ಟೀ ನನಗೆ ಇಷ್ಟ ಆಗಿಲ್ಲ, ಕೆಲವು ಲಿರಿಕ್ಸ್ ಇದರಲ್ಲಿ ನಾನು ಚೇಂಜ್ ಮಾಡಬೇಕು ಅಂತೇಳಿ ಕೆಲವು ಸಾಲುಗಳನ್ನ ಚೇಂಜ್ ಮಾಡ್ತಾರೆ. ಅಂದರೆ ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಕೊಡ್ತಿಲ್ಲ ಅಂತೇಳಿ ಚೇಂಜ್ ಮಾಡ್ತಾರೆ. ಅಲ್ಲಿ ಪ್ರೇಮೋತ್ಸವ ಅಂತ ಒಂದು ಸಾಲು ಬರೆದಿದ್ದಾರೆ. ಆ ಪ್ರೇಮೋತ್ಸವ ಅಂತೇಳೋ ಪದ ಬರೆದಿದ್ದಾರಲ್ಲ, ಅದನ್ನ ದಿನೇಶ್ ಬಾಬು ಅವ್ರನ್ನ ಕರೆದು ಹೇಳ್ತಾರೆ, ಏನು ರೈಟ್ ಇಟ್ಟಿದ್ದೀರಾ ಅಂತ. ಅದಕ್ಕೂ ಮೊದಲು ದಿನೇಶ್ ಬಾಬು ಅದಕ್ಕೆ ನವೋದಯ ಅಂತ ಇಟ್ಟಿರ್ತಾರೆ. ಅದನ್ನ ದೊಡ್ಡರಂಗೇಗೌಡರು ಕೊಟ್ಟಿರ್ತಾರೆ ಟೈಟ್ಲು, ನವೋದಯ ಅಂತ ಹೇಳಿರ್ತಾರೆ. ಅದನ್ನ ಕೆ ಕಲ್ಯಾಣ್ ಅವರು ನವೋದಯ ಸಾಲು ಅಂದರೆ ಪದ ಬರೆದಿರ್ತಾರೆ ಹಾಡಲ್ಲಿ. ಆ ದೊಡ್ಡರಂಗೇಗೌಡರನ್ನ ಕೇಳಿರ್ತಾರೆ, ನವೋದಯ ಚೆನ್ನಾಗಿದೆ ಟೈಟ್ಲು ಅಂತ ಹೇಳಿರ್ತಾರೆ. ಅದನ್ನ ಕನ್ಫರ್ಮ್ ಮಾಡಿರಲ್ಲ, ಇಟ್ಕೊಂಡಿರ್ತಾರೆ. ಆದರೆ ಹಂಸಲೇಖ ಅವ್ರು ಹೇಳ್ತಾರೆ ಅದಕ್ಕಿಂತ ಪ್ರೇಮೋತ್ಸವ ಚೆನ್ನಾಗಿದೆ ನೋಡಿ. ಪ್ರೇಮೋತ್ಸವ ಅಂತ ಹೇಳೋ ಒಂದು ಆ ಸಾಲು, ಆ ಪದ ಸಿನಿಮಾದ ಕತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ನೀವು ಅದನ್ನೇ ಹಾಕ್ಬಿಡಿ ಅಂತ. ವಿಷ್ಣು ಸರ್ಗೆ ಇಷ್ಟ ಆಗುತ್ತೆ, ಕುಮಾರಸ್ವಾಮಿ ಅವ್ರಿಗೆ ಇಷ್ಟ ಆಗುತ್ತೆ, ದಿನೇಶ್ ಬಾಬು ಅವರಿಗೆ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ಕಂಪೋಸಿಂಗ್ ಎಷ್ಟು ಚೆನ್ನಾಗಿದೆ, ಲಿರಿಕ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. SPB ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. SPB ಅವರು, ರಾಜೇಶ್ ಅವರು, ಚಿತ್ರಮ್ಮ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. ಒಮ್ಮೆ ಪ್ರೇಮೋತ್ಸವ ಹಾಡುಗಳು ನೀವೆಲ್ಲ ಕೇಳಿರ್ತೀರಿ, ಮತ್ತೊಮ್ಮೆ ಕೇಳಿ ಹೇಗಿದೆ ಅಂತ ಕಮೆಂಟ್ಲಿ ಹೇಳಿ. ಓಕೆನಾ? ಥ್ಯಾಂಕ್ ಯು.